ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 2ನೇ ಏಕದಿನ ಪಂದ್ಯ ನಾಳೆ ನಡೆಯಲಿದೆ. ಈಗಾಗಲೇ ಸರಣಿಯಲ್ಲಿ ಒಂದು ಪಂದ್ಯವನ್ನ ಗೆದ್ದು ಲೀಡ್ ಸಾಧಿಸಿರುವಂತಹ ಭಾರತ ಈ ಮ್ಯಾಚ್ನು ಕೂಡ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳುವಂತ ಲೆಕ್ಕಾಚಾರದಲ್ಲಿದೆ. ಮತ್ತೊಂದು ಕಡೆ 2ನೇ ಪಂದ್ಯವನ್ನ ಗೆದ್ದು ಸರಣಿಯಲ್ಲಿ ಜೀವಂತವಾಗಿರೋದೇ ಕಿವೀಸ್ ಪಡೆಗೆ ಇರುವಂತ ಚಾಲೆಂಜ್. ಮೊದಲ ಪಂದ್ಯವನ್ನ ನೋಡಿದಾಗ 2ನೇ ಪಂದ್ಯ ಕೂಡ ನೆಕ್ ಟು ನೆಕ್ ಫೈಟ್ ಇರೋದ್ರಲ್ಲಿ ಡೌಟೇ ಇಲ್ಲ. ಇದರ ನಡುವೆ ಭಾರತ ತಂಡದಲ್ಲಿ ಕೆಲ ಬದಲಾವಣೆಗಳು ಕೂಡ ಆಗ್ತಾ ಇವೆ. ಸೊ ಏನೆಲ್ಲ ಚೇಂಜಸ್ ಆಗಿದೆ, ಪ್ಲೇಯಿಂಗ್ 11 ಹೇಗಿರುತ್ತೆ, ವಿರಾಟ್ ಕೊಹ್ಲಿ ನ್ಯೂಜಿಲೆಂಡ್ ಪಡೆಗೆ ನಡುಕ ಹುಟ್ಟಿಸಿದ್ದು ಹೇಗೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬ್ಲಾಕ್ ಕ್ಯಾಪ್ಸ್ ವರ್ಸಸ್ ಮೆನ್ ಇನ್ ಬ್ಲೂ ಬಾಯ್ಸ್ ನಡುವಿನ 2ನೇ ಏಕದಿನ ಪಂದ್ಯ ಬುಧವಾರ ರಾಜ್ಕೋಟ್ನ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಮೈದಾನದಲ್ಲಿ ಇಲ್ಲಿವರೆಗೆ 4 ಸಲ ಏಕದಿನ ಪಂದ್ಯಗಳನ್ನು ಆಡಿಸಲಾಗಿದೆ. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾದಂತಹ ತಂಡಗಳನ್ನ ಭಾರತ ಇಲ್ಲಿ ಎದುರಿಸಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ 4 ಪಂದ್ಯಗಳಲ್ಲಿ ಭಾರತ ಒಂದು ಪಂದ್ಯದಲ್ಲಿ ಮಾತ್ರ ವಿನ್ ಆಗಿದೆ. ಅದು 2020ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ. ಅದು ಅಲ್ಲದೆ ಹಿಂದಿನ ODI ಪಂದ್ಯಗಳಲ್ಲಿ 352, 340 ಹಾಗೆ 325 ಹೀಗೆ ಮೊದಲ ಇನ್ನಿಂಗ್ಸ್ ನಲ್ಲಿ ಒಳ್ಳೆ ಸ್ಕೋರ್ ಬಂದಿರೋದ್ರಿಂದ ಈ ಸಲ ಕೂಡ ಈ ಪಿಚ್ ನಲ್ಲಿ ಹೆಚ್ಚಿನ ರನ್ಗಳನ್ನ ನಿರೀಕ್ಷೆ ಮಾಡಬಹುದು. ಬ್ಯಾಟರ್ ಫ್ರೆಂಡ್ಲಿ ಆಗಿರುವಂತ ಈ ಪಿಚ್ ನಲ್ಲಿ ಹೈ ಸ್ಕೋರ್ ಅನ್ನ ನಿರೀಕ್ಷೆ ಮಾಡಬಹುದು. ಹೀಗಿರುವಾಗಲೇ ಭಾರತ ತಂಡದಲ್ಲಿ ಮೇಜರ್ ಸರ್ಜರಿ ಕೂಡ ಆಗಿದೆ. ವಾಷಿಂಗ್ಟನ್ ಔಟ್, ಆಯುಷ್ ಬದೋನಿಗೆ ಚಾನ್ಸ್. ಇನ್ನು 2ನೇ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾದಲ್ಲಿ ಮೇಜರ್ ಸರ್ಜರಿ ಆಗಿದೆ. ತಂಡದಲ್ಲಿದ್ದಂತ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಸರಣಿಯಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಪ್ರಸ್ತುತ ಸುಂದರ್ ಬದಲಿಗೆ ಈಗ ಯುವ ಆಲ್ರೌಂಡರ್ ಆಯುಷ್ ಬದೋನಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಫಸ್ಟ್ ಮ್ಯಾಚ್ ಟೈಮ್ ಅಲ್ಲಿ ಸುಂದರ್ ಪಕ್ಕೆಲುಬಿಗೆ ಗಾಯ ಆಗಿತ್ತು. ಹೀಗಾಗಿ ವೈದ್ಯರ ಸಲಹೆ ಮೇರೆಗೆ ಮುಂದಿನ 2 ಪಂದ್ಯಗಳಿಂದ ಅವರನ್ನ ಕೈ ಬಿಡಲಾಗಿದೆ. ಇವರ ಸ್ಥಾನಕ್ಕೆ ಆಯುಷ್ ಬದೋನಿ ಬಂದಿದ್ದಾರೆ. ದೆಹಲಿ ಮೂಲದ ಬದೋನಿ ಫಾರ್ ದಿ ಫಸ್ಟ್ ಟೈಮ್ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿರೋದು. ರಾಜ್ಕೋಟ್ ಹಾಗೆ ಇಂದೋರ್ನಲ್ಲಿ ನಡೆಯಲಿರುವಂತಹ ನ್ಯೂಜಿಲೆಂಡ್ ವಿರುದ್ಧದ 2 ಪಂದ್ಯಗಳ ವೇಳೆ ಟೀಮ್ ಇಂಡಿಯಾದಲ್ಲಿ ಇರ್ತಾರೆ. ಸೊ ಬದಾನಿ ಈವರೆಗೆ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಇಲ್ಲಿಯವರೆಗೆ 27 ಪಂದ್ಯಗಳನ್ನಾಡಿದ್ದಾರೆ. ಹಾಗೆ 22 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದು. ಇದರಲ್ಲಿ 1 ಶತಕ ಹಾಗೆ 5 ಅರ್ಧ ಶತಕ ಬಂದಿದೆ. ಜೊತೆಗೆ 18 ವಿಕೆಟ್ಗಳನ್ನು ಕೂಡ ತೆಗೆದಿದ್ದಾರೆ. ಇನ್ನು IPL ನಲ್ಲಿ LSG ಪರ ಆಡ್ತಿದ್ದಾರೆ. ಬಹುಶಃ ಭಾರತ ತಂಡಕ್ಕೆ ಸೆಲೆಕ್ಟ್ ಆದ ಮೊದಲ ಪಂದ್ಯದಲ್ಲೇ ಬದೋನಿ ಪ್ಲೇಯಿಂಗ್ 11 ನಲ್ಲಿ ಆಡ್ತಾರಾ ಎನ್ನುವಂತ ಸಾಧ್ಯತೆ ಶುರುವಾಗಿದೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇವೆ. ಸೊ ನಿತೀಶ್ ರೆಡ್ಡಿ ಹಾಗೆ ಆಯುಷ್ ಬದೋನಿ ಅಂತ ಬಂದಾಗ ಇವರಿಬ್ಬರಲ್ಲಿ ಯಾರು ಬೇಕಾದ್ರೂ ಕೂಡ ಚಾನ್ಸ್ ಅನ್ನ ಗಿಟ್ಟಿಸ್ಕೊಳ್ಬಹುದು. ಅದು ಅಲ್ಲದೆ ಆಯುಷ್ ಬದೋನಿಯೇ ಫಸ್ಟ್ ಸೆಲೆಕ್ಷನ್ ಆಗ್ತಾರಾ ಎನ್ನುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಆಯುಷ್ ಬದೋನಿಗೆ ಚಾನ್ಸ್ ಕೊಟ್ಟಿರೋದು ವಾಷಿಂಗ್ಟನ್ ಸುಂದರ್ ಅವರ ಬದಲಿಗೆ. ಇತ್ತೀಚೆಗೆ ಸೌತ್ ಆಫ್ರಿಕಾ ವಿರುದ್ಧ ODIಗಳಲ್ಲಿ ಸುಂದರ್ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ODIನಲ್ಲೂ ಕೂಡ ಅವರನ್ನ 5ನೇ ಕ್ರಮಾಂಕದಲ್ಲೇ ಬ್ಯಾಟಿಂಗ್ ಮಾಡೋಕೆ ಫಿಕ್ಸ್ ಮಾಡಿದ್ರು. ಬಟ್ ಗಾಯದ ಕಾರಣದಿಂದಾಗಿ ರವೀಂದ್ರ ಜಡೇಜಾಗೆ ಬಡ್ತಿಯನ್ನ ನೀಡ್ತಾರೆ. ಈಗ ಸುಂದರ್ ಅಬ್ಸೆನ್ಸ್ ನಲ್ಲಿ ಬೌಲಿಂಗ್ ನಲ್ಲೂ ಕೂಡ ಕೊಡುಗೆ ನೀಡಬಲ್ಲಂತ 5ನೇ ಕ್ರಮಾಂಕದ ಬ್ಯಾಟ್ಸ್ಮನ್ ಬೇಕಿದೆ. ಬಹುಶಃ ಬದೋನಿ ಈ ಸ್ಲಾಟ್ಗೆ ಸೂಟಬಲ್ ಆಗಬಹುದು. ಯಾಕಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಅಥವಾ ಧ್ರುವ್ ಜುರೇಲ್ ಬದಲಿಗೆ ಆಪ್ಷನ್ಸ್ ಇದ್ರೂ ಕೂಡ ರೆಡ್ಡಿ ವೇಗದ ಬೌಲಿಂಗ್ ಆಲ್ರೌಂಡರ್ ಆಗಿದ್ದಾರೆ. ಆಲ್ರೆಡಿ ತಂಡದಲ್ಲಿ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಹಾಗೆ ಹರ್ಷಿತ್ ರಾಣಾರಂತ ವೇಗಿಗಳು ಇರುವಾಗ ರೆಡ್ಡಿಯನ್ನ ಕೂಡ ಅದೇ ಸ್ಲಾಟ್ ಅಲ್ಲಿ ಆಡಿಸೋದು ಕಷ್ಟವಾಗುತ್ತೆ. ಇನ್ನು ಜುರೇಲ್ ಅಂತ ಬಂದ್ರೆ ವಿಕೆಟ್ ಕೀಪರ್ ಬ್ಯಾಟರ್ ಜುರೇಲ್. ಸೊ ಅವರು ಬೌಲಿಂಗ್ ಮಾಡಲ್ಲ. ಹೀಗಾಗಿ ಅವರನ್ನ ಫೈನಲ್ ಮಾಡುವಂತ ಚಾನ್ಸಸ್ ಕೂಡ ಕಡಿಮೆ ಇದೆ. ಅದು ಅಲ್ಲದೆ ದೇಶೀಯ ಕ್ರಿಕೆಟ್ನಲ್ಲಿ ರೆಡ್ಡಿಗಿಂತ ಬದೋನಿಯ ಉತ್ತಮ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ಸ್ಪಿನ್ ಬೌಲಿಂಗ್ ನಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. 2025-26ರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ರೈಲ್ವೇಸ್ ವಿರುದ್ಧ ದೆಹಲಿ ಪರ 3 ಬ್ಯಾಟ್ಸ್ಮನ್ ಗಳನ್ನ ಔಟ್ ಮಾಡಿದ್ರು. ಹೀಗಾಗಿ ಬದಾನಿ ಪ್ಲೇಯಿಂಗ್ 11 ಅನ್ನ ಸೇರುವಂತ ನಿರೀಕ್ಷೆ ಇದೆ. ಆದ್ರೆ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ನಿತೀಶ್ ರೆಡ್ಡಿಯನ್ನ ಸೆಲೆಕ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಉಳಿದಂತೆ ಪ್ಲೇಯಿಂಗ್ 11 ನಲ್ಲಿ ಯಾವುದೇ ಬದಲಾವಣೆಗಳು ಇರುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ಹಾಗಾದ್ರೆ 2ನೇ ಪಂದ್ಯಕ್ಕೆ ಸಂಭಾವ್ಯ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತ ಪರ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಕಳೆದ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅರ್ಧ ಶತಕ ಬಾರಿಸಿ ಸ್ವಲ್ಪ ಮಟ್ಟಿಗಿನ ಕಾನ್ಫಿಡೆನ್ಸ್ ಅನ್ನ ತೋರಿಸಿದ್ದಾರೆ. ರೋಹಿತ್ ಶರ್ಮಾ ಔಟ್ ಆದ್ರೂ ಕೂಡ ಅವ್ರು ಯಾವಾಗ ಬೇಕಾದ್ರೂ ಕೂಡ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಸೊ ಈ ಇಬ್ಬರು ಕೂಡ ಓಪನರ್ ಗಳಾಗಿ ಕಾಣಿಸ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ನಂಬರ್ 3 ನಲ್ಲಿ ಒನ್ ಅಂಡ್ ಓನ್ಲಿ ಅದು ಕಿಂಗ್ ರನ್ ಮಿಷನ್ ಅಂತಾನೆ ಕರೆಸಿಕೊಳ್ಳುವಂತ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ವಿರಾಟ್ ಕೊಹ್ಲಿ ಅಂತೂ ಏಕದಿನ ಫಾರ್ಮೆಟ್ ನಲ್ಲಿ ಅಲ್ಟಿಮೇಟ್ ಆದಂತ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದಂತ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಏನು ಆಸ್ಟ್ರೇಲಿಯಾ ವಿರುದ್ಧದ ಕೊನೆ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸ್ತಾರೋ ಅಲ್ಲಿಂದ ಈಚೆಗೆ ಅವರ ಬ್ಯಾಟಿಂಗ್ ಖದರ್ ಕಡಿಮೆನೇ ಆಗಿಲ್ಲ. ಸತತವಾಗಿ 50+ ರನ್ಸ್ ಬಂದಿದೆ 5 ಪಂದ್ಯಗಳಲ್ಲಿ.
ಇದರಲ್ಲಿ 3 ಶತಕ ಕೂಡ ಬಂದಿದೆ. ಆಕ್ಚುಲಿ ಮೊದಲನೇ ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಶತಕ ಬಾರಿಸುವಂತ ನಿರೀಕ್ಷೆ ಇತ್ತು. ಜಸ್ಟ್ 7 ರನ್ಗಳಿಂದ ಶತಕ ವಂಚಿತರಾಗ್ತಾರೆ. 93 ರನ್ಗಳನ್ನ ಬಾರಿಸಿ 301 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ವಿರಾಟ್ ಕೊಹ್ಲಿ ಅಲ್ಲಿ ಮೇನ್ ಸ್ಟ್ರಾಂಗ್ ಆದಂತ ಬ್ಯಾಟ್ಸ್ಮನ್ ಆಗ್ತಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ನಂಬರ್ 3 ನಲ್ಲಿ ಆಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಅಂಡ್ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಕೂಡ ಅದ್ಭುತವಾದಂತಹ ಬ್ಯಾಟರ್. ಕಳೆದ ಪಂದ್ಯದಲ್ಲೂ ಕೂಡ ಉತ್ತಮವಾದಂತಹ ಪ್ರದರ್ಶನ ನೀಡಿದ್ದಾರೆ. 49 ರನ್ಗಳನ್ನ ಕಲೆ ಹಾಕಿದ್ರು. ಜಸ್ಟ್ 1 ರನ್ನಿಂದ ಅರ್ಧ ಶತಕ ವಂಚಿತರಾದ್ರೂ ಕೂಡ ಶ್ರೇಯಸ್ ಮಿಡಲ್ ಆರ್ಡರ್ ನಲ್ಲಿ ಅದ್ಭುತ ಬ್ಯಾಟರ್ ಆಗ್ತಾರೆ. ಹೀಗಾಗಿ ನಂಬರ್ 4 ನಲ್ಲಿ ಬರ್ತಾರೆ. ಬಟ್ ನೆಕ್ಸ್ಟ್ 5ನೇ ಕ್ರಮಾಂಕಕ್ಕೆ, ಆಕ್ಚುಲಿ ಇಲ್ಲಿ 5ನೇ ಕ್ರಮಾಂಕಕ್ಕೆ ಆಯುಷ್ ಬದೋನಿ ಅಥವಾ ನಿತೀಶ್ ರೆಡ್ಡಿ ಇಬ್ಬರ ನಡುವೆ ಪೈಪೋಟಿ ಇದೆ. ಯಾಕೆ ಇಲ್ಲಿ KL ರಾಹುಲ್ನ ಆಡಿಸಲ್ಲ, ಇವರಿಬ್ಬರಲ್ಲಿ ಯಾರು ಬರ್ತಾರೆ ಅಂತಂದ್ರೆ, ಯಾಕಂದ್ರೆ ಈ ಸ್ಲಾಟ್ ನಲ್ಲಿ ಅವರಿಬ್ಬರಲ್ಲಿ ಯಾರನ್ನಾರ ಒಬ್ಬರನ್ನ ಆಡಿಸುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸೌತ್ ಆಫ್ರಿಕಾ ಸೀರೀಸ್ ನಲ್ಲೂ ಕೂಡ ವಾಷಿಂಗ್ಟನ್ ಸುಂದರ್ರನ್ನ 5ನೇ ಕ್ರಮಾಂಕದಲ್ಲಿ ಆಡಿಸಿದ್ರು. ಸೊ ಈ ಸಲ ಅವರ ಬದಲಿಯಾಗಿ ಬರುವಂತ ಆಟಗಾರನನ್ನು ಕೂಡ 5ನೇ ಕ್ರಮಾಂಕದಲ್ಲಿ ಕಳಿಸುವಂತ ಚಾನ್ಸಸ್ ಇರುತ್ತೆ. ಸೊ ಬಟ್ 5ನೇ ಕ್ರಮಾಂಕದಲ್ಲಿ ಆಯುಷ್ ಬದೋನಿ ಅಥವಾ ನಿತೀಶ್ ರೆಡ್ಡಿ ಇಬ್ಬರಲ್ಲಿ ಯಾರನ್ನ ಫೈನಲ್ ಮಾಡ್ತಾರೆ ಅನ್ನುವಂತ ಕೆಲ ಕನ್ಫ್ಯೂಷನ್ಸ್ ಕೂಡ ಇದೆ. ಇನ್ನು ನಂಬರ್ 6 ನಲ್ಲಿ KL ರಾಹುಲ್ ಬರ್ತಾರೆ. ಆಕ್ಚುಲಿ KL ರಾಹುಲ್ ನಂಬರ್ 5 ನಲ್ಲಿ ಆಡ್ತಾ ಇದ್ರು ಕೂಡ ಮಿಡಲ್ ಆರ್ಡರ್ ಅಥವಾ ಫಿನಿಶರ್ ರೋಲ್ ಅಂತ ಬಂದಾಗ KL ರಾಹುಲ್ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಹಾಕಿ ಅವರನ್ನ ಈಗ ನಂಬರ್ 6 ಇಳಿಸಿದ್ದಾರೆ. ಬಹುಶಃ ಈ ಪಂದ್ಯದಲ್ಲೂ ಕೂಡ KL ರಾಹುಲ್ ನಂಬರ್ 6 ನಲ್ಲೇ ಕಾಣಿಸ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ರವೀಂದ್ರ ಜಡೇಜಾ, ಆಲ್ರೌಂಡರ್ ಆಗಿರುವಂತ ರವೀಂದ್ರ ಜಡೇಜಾ ನಂಬರ್ 7 ನಲ್ಲಿ ಬರ್ತಾರೆ. ಇನ್ನು ಹರ್ಷಿತ್ ರಾಣಾ ನಂಬರ್ 8 ನಲ್ಲಿ ಬರ್ತಾರೆ. ಇನ್ನು ಬೌಲಿಂಗ್ ವಿಭಾಗ ಅಂತ ಬಂದಾಗ ಯಾವುದೇ ಚೇಂಜಸ್ ಇರೋದಿಲ್ಲ. ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್ ಹಾಗೆ ಪ್ರಸಿದ್ಧ ಕೃಷ್ಣ ಆಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹೀಗೆ ಆಲ್ಮೋಸ್ಟ್ ಕಳೆದ ಪಂದ್ಯದ ವಿನ್ನಿಂಗ್ ಪ್ಲೇಯರ್ಗಳ ಈ ಮ್ಯಾಚ್ ಅಲ್ಲೂ ಕೂಡ ಕಾಣಿಸಿಕೊಳ್ತಾರೆ ಒಬ್ಬರನ್ನ ಬಿಟ್ಟು. ಸೊ ಸುಂದರ್ ಬದಲಿಗೆ ಬದೋನಿ ಮಾತ್ರವೇ ಪ್ಲೇಯಿಂಗ್ 11 ನಲ್ಲಿ ಆಡ್ತಾರಾ ಅಥವಾ ರೆಡ್ಡಿ ಬರ್ತಾರ ಅನ್ನುವಂತ ಗೊಂದಲ ಕೂಡ ಇದೆ. ಅದೊಂದು ಕನ್ಫರ್ಮ್ ಆಗ್ಬೇಕಿದೆ. ಅಂಡ್ ನೆಕ್ಸ್ಟ್ ವೇಗಿಗಳ ವಿಭಾಗದಲ್ಲಿ ಹರ್ಷದೀಪ್ಗೆ ಚಾನ್ಸ್ ಕೊಡ್ತಾರಾ ಅಥವಾ ಕೊಟ್ಟರು ಕೂಡ ಯಾರನ್ನ ಕೂರಿಸ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿಯನ್ನ ಬಿಟ್ರೆ ಉಳಿದವರೆಲ್ಲ ಹಾಗೆ ಕಂಟಿನ್ಯೂ ಆಗ್ತಾರೆ. ಅಂಡ್ ಪಂದ್ಯ ನಡೆಯಲಿರುವಂತ ರಾಜ್ಕೋಟ್ ಮೈದಾನದಲ್ಲಿ ನ್ಯೂಜಿಲೆಂಡ್ಗೆ ಇರುವಂತ ಒನ್ ಅಂಡ್ ಓನ್ಲಿ ಥ್ರೆಟ್ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಯಾಕಂದ್ರೆ ಈ ಮೈದಾನದಲ್ಲಿ ಕೊಹ್ಲಿ ಅವರ ಸ್ಟಾಟ್ಸ್ ಕೂಡ ಅದ್ಭುತವಾಗಿದೆ. ರಾಜ್ಕೋಟ್ನಲ್ಲೂ ಕೊಹ್ಲಿ ಬ್ಯಾಟಿಂಗ್ ಪವರ್ ಶೋ. ವಡೋದರದಲ್ಲಿ ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 91 ಎಸೆತಗಳಲ್ಲಿ 93 ರನ್ ಗಳಿಸಿ ಟಾರ್ಗೆಟ್ ಅನ್ನ ಬೆನ್ನತ್ತೋಕೆ ಪ್ರಮುಖ ಅಸ್ತ್ರವಾಗಿದ್ರು. ಅಂಡ್ ಸೆಕೆಂಡ್ ಮ್ಯಾಚ್ ಅಲ್ಲೂ ಕೂಡ ನ್ಯೂಜಿಲೆಂಡ್ ಪಡೆಗೆ ನಡುಕ ಹುಟ್ಟಿಸಿದ್ದಾರೆ. ಯಾಕಂದ್ರೆ ರಾಜ್ಕೋಟ್ನಲ್ಲೂ ಕೂಡ ಕೊಹ್ಲಿ ಅವರ ರೆಕಾರ್ಡ್ಸ್ ಅದ್ಭುತವಾಗಿದೆ. ಸತತ 5 ಪಂದ್ಯಗಳಿಂದ ಕೊಹ್ಲಿ 50+ ರನ್ಗಳನ್ನ ಕಲೆ ಹಾಕ್ತಾ ಬಂದಿದ್ದಾರೆ. ಇನ್ನು 2ನೇ ಪಂದ್ಯ ನಡೆಯಲಿರುವಂತಹ ರಾಜ್ಕೋಟ್ನ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ 4 ಏಕದಿನ ಪಂದ್ಯಗಳನ್ನ ಆಡಿದ್ದಾರೆ. ಹಾಗೆ 56.50 ಸರಾಸರಿಯಲ್ಲಿ 226 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂಡ್ ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಅಂದ್ರೆ 78 ರನ್. ಜೊತೆಗೆ 3 ಅರ್ಧ ಶತಕಗಳು ಬಂದಿದೆ. ಬಟ್ ಈ ಮ್ಯಾಚ್ ಅಲ್ಲಿ ಇನ್ನೂ ಕೂಡ ಶತಕ ಸಿಡಿಸಿಲ್ಲ. ಬಟ್ ಈ ಪಂದ್ಯದಲ್ಲಿ ಅಂದ್ರೆ 2ನೇ ಪಂದ್ಯದಲ್ಲಿ ಶತಕ ಬಾರಿಸುವಂತ ನಿರೀಕ್ಷೆಯನ್ನ ಮೂಡಿಸಿದ್ದಾರೆ. ಯಾಕಂದ್ರೆ ಅವರ ಫಾರ್ಮ್ ಆ ಲೆವೆಲ್ ನಲ್ಲಿದೆ. ಸೊ 2ನೇ ಪಂದ್ಯದಲ್ಲಿ ಅಂತಿಮವಾಗಿ ಪ್ಲೇಯಿಂಗ್ 11 ಹೇಗಿರಬೇಕು, ಹಾಗೆ ಈ ಪಂದ್ಯದಲ್ಲಿ ಭಾರತ ಪರ ಹೈಯೆಸ್ಟ್ ರನ್ ಸ್ಕೋರರ್ ಯಾರು ಆಗಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.